ಅತ್ಯಾಚಾರ ಕೇಸ್ನಲ್ಲಿ ಶಾಸಕ ಮುನಿರತ್ನರನ್ನ ಮತ್ತೆ ವಶಕ್ಕೆ ಪಡೆಯಲಾಗಿದೆ. ಶಾಸಕ ಮುನಿರತ್ನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಂದಾನೇ ಮುನಿರತ್ನರನ್ನ ವಶಕ್ಕೆ ಪಡೆಯಲಾಗಿದೆ. ಡಿವೈಎಸ್ಪಿ ದಿನಕರ್ ಶೆಟ್ಟಿ ಟೀಮ್ನಿಂದ ಮುನಿರತ್ನರನ್ನ ವಶಕ್ಕೆ ಪಡೆದಿರೋದು. ಬಾಡಿ ವಾರೆಂಟ್ನ ಮೇಲೆ ಶಾಸಕ ಮುನಿರತ್ನರನ್ನ ಕಗ್ಗಲೀಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಾಸಕ ಮುನಿರತ್ನರನ್ನ ಜೈಲಿಂದ ಕೋರ್ಟ್ಗೆ ಪೊಲೀಸರು ಕರೆತಂದಿದ್ದಾರೆ. ಅದಾದ ಮೇಲೆ ವಶಕ್ಕೆ ಪಡ್ಕೊಳ್ತಾರೆ. ಅಂದ್ರೆ ಈ ಅತ್ಯಾಚಾರ ಪ್ರಕರಣ ಮತ್ತೊಂದೇನು ದಾಖಲಾಗಿದೆ. ಕಗ್ಗಲೀಪುರ ಠಾಣೆಯಲ್ಲಿ ಮಹಿಳೆಯೊಬ್ಬರು ಬಂದ್ರು. ಒಟ್ಟು 7 ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅತ್ಯಾಚಾರದ ಆರೋಪದ ಕೇಸ್ ಅದು. ಅದರಲ್ಲಿ A1 ಶಾಸಕ ಮುನಿರತ್ನ. ಒಂದು ವೇಳೆ ಈಗ ಜಾತಿ ನಿಂದನೆ ಕೊಲೆ ಬೆದರಿಕೆ ಕೇಸ್ನಲ್ಲಿ ಜಾಮೀನು ಸಿಕ್ಕರು. ಈ ಕೇಸ್ನಲ್ಲಿ ಮತ್ತೆ ಬಂಧನವಾಗುವ ಆತಂಕ ನಿನ್ನೆ ಅವರಿಗಿತ್ತು. ಈಗ ಹಾಗೇ ಆಗಿದೆ. ಜೈಲಿನಿಂದಾನೇ ಮತ್ತೆ ಅವರನ್ನ ಬಾಡಿ ವಾರೆಂಟ್ನ ಮೇಲೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಮಹಿಳೆಯೊಬ್ಬರು ಅವರ ಮೇಲೆ ಅತ್ಯಾಚಾರದ ಆರೋಪ ಮಾಡಿ ರಾಮನಗರದ ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಒಟ್ಟು 7 ಜನರ ವಿರುದ್ಧ ಈ ಮಹಿಳೆ ದೂರು ದಾಖಲಿಸಿದ್ರು. ಆ ಪೈಕಿ ಮುನಿರತ್ನ A1 ಆರೋಪಿಯಾಗಿದ್ದಾರೆ ಅತ್ಯಾಚಾರ ಕೇಸ್ನಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಾಡಿ ವಾರೆಂಟ್ನ ಮೇಲೆ ಶಾಸಕ ಮುನಿರತ್ನರನ್ನ ಈಗ ಜೈಲಿನಿಂದಾನೇ ಕಗ್ಗಲೀಪುರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆದ ತಕ್ಷಣವೇ ಮುನಿರತ್ನರನ್ನ ವಶಕ್ಕೆ ಪಡೆಯಲಾಗಿದೆ. ಕೊಲೆ ಬೆದರಿಕೆ ಆರೋಪ ಮತ್ತೆ ಜಾತಿ ನಿಂದನೆ ಕೇಸ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕು ಅಲ್ಲಿಂದ ಜಾಮೀನಿನ ಮೇಲೆ ಹೊರಗೆ ಬರ್ತಿದ್ದ ಹಾಗೆ ತಕ್ಷಣ ಅವರನ್ನ ಮತ್ತೆ ವಶಕ್ಕೆ ಪಡೆದಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.